ಕೈನಲ್ಲಿ ಬಿಯರ್ ಬಾಟಲ್, ಜಾಲಿ ತ್ರಿಬಲ್ ರೈಡ್. ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರಿಗೆ ಹೆಲ್ಮೆಟ್ ಇಲ್ಲದೆ ರಾಜಾರೋಷವಾಗಿ ವೀಲಿಂಗ್. ಈ ಒಂದು ವೀಲಿಂಗ್ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಕೈನಲ್ಲಿ ಬಿಯರ್ ಬಾಟಲ್, ಮತ್ತೊಂದು ಕಡೆ ಜಾಲಿ ರೈಡ್. ಬಿಯರ್ ಬಾಟಲಿ ಹಿಡಿದು ಪುಂಡರ ಪುಂಡಾಟ. ನಾಗರಬಾವಿಯಿಂದ ನಾಯಂಡಹಳ್ಳಿ ಕಡೆಗೆ ರೈಡ್ ಮಾಡ್ತಾ ಇದ್ರು. KA05LL0288 ನಂಬರ್ನ ಬೈಕ್ನಲ್ಲಿ ಜಾಲಿ ರೈಡ್. ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೈನಲ್ಲಿ ಬಿಯರ್ ಬಾಟಲ್ ಅಂತೆ, ಜೊತೆಗೆ ಜಾಲಿಯಾಗಿ ಟ್ರಿಬಲ್ ರೈಡಿಂಗ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇವ್ರು ಮಾಡುವಂತಹ ತಪ್ಪುಗಳಿಗೆ, ಇವ್ರು ಮಾಡುವಂತಹ ಎಡವಟ್ಟುಗಳಿಗೆ ಅಮಾಯಕ ಜೀವಗಳು ಬಲಿಯಾಗುತ್ತೆ. ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಸಮಸ್ಯೆ ಆಯ್ತು, ಅವ್ರ ಫ್ಯಾಮಿಲಿ ಗತಿ ಏನಾಗಬೇಕು? ಇಂಥವರ ಆಟ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಪೊಲೀಸರು ಏನಾದ್ರೂ ಕಠಿಣ ಕ್ರಮವನ್ನ ಜರುಗಿಸಬೇಕಾಗತ್ತೆ. ಅದು ಕೂಡ ಸಾರ್ವಜನಿಕರು ಓಡಾಡುವಂತಹ ರಸ್ತೆ, ಅಕ್ಕಪಕ್ಕದಲ್ಲಿ ವಯಸ್ಸಾದವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಮಾಜಕ್ಕೆ ಯಾವ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಇವರು ಈ ರೀತಿಯಾಗಿ ಹುಚ್ಚಾಟವನ್ನ ತೋರಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮೊದಲು ಈ ಒಂದು ಹುಚ್ಚಾಟವನ್ನ ತೋರಿಸ್ತಾರಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಿದ್ರೆ ಬೇರೆಯವರು ಮತ್ತೆ ಈ ರೀತಿಯ ತಪ್ಪುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಮನಿಸ್ತಾ ಇದ್ದೀರಾ, ರಸ್ತೆಯಲ್ಲಿ ಯಾವ ರೀತಿ ಒಂದು ಕೈಲಿ ಬಿಯರ್ ಬಾಟಲ್ ಹಿಡ್ಕೊಂಡಿದ್ದಾರೆ, ಅದರ ಜೊತೆಗೆ ವೀಲಿಂಗ್ ಬೇರೆ ಮಾಡ್ತಾ ಇದ್ದಾರೆ. ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರು ಬ್ಯಾಲೆನ್ಸ್ ತಪ್ಪಿದ್ರೆ, ಬೇರೆಯವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡಬೇಕು? ಅವರ ಕುಟುಂಬಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಅದರ ಜವಾಬ್ದಾರಿಯನ್ನ ಹೊರ್ತಾರೆ? ಇಂಥವರಿಂದ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡಬೇಕು ಅಂತಹ ಪರಿಸ್ಥಿತಿ ಇದೆ. ಪೊಲೀಸರು ಮೊದಲು ಇಂಥವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ನಾಗರಬಾವಿಯಿಂದ ನಾಯಂಡಹಳ್ಳಿ ಕಡೆಗೆ ರೈಡ್ ಮಾಡ್ತಾ ಇದ್ರು. ಇನ್ನು KA05LL0288 ನಂಬರ್ನ ಬೈಕ್ನಲ್ಲಿ ಜಾಲಿ ರೈಡ್ ಅಂತೆ. ಕೈಯಲ್ಲಿ ಬಿಯರ್ ಬಾಟ್ಲ್ ಇಟ್ಕೊಂಡು ಅದು ಹೆಂಗೆ ಇವ್ರು ಜಾಲಿ ರೈಡ್ ಮಾಡ್ತಾರೆ? ಇಂಥವ್ರಿಗೆ ಪೊಲೀಸರ ಭಯ ಕೂಡ ಇಲ್ಲ ಅನ್ಸುತ್ತೆ. ಒಮ್ಮೆ ಪೊಲೀಸರು ಯಾವ ರೀತಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಒಮ್ಮೆ ಇವ್ರಿಗೆ ಅರ್ಥ ಮಾಡಿಸಿದ್ರೆ ಆಗ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಬೇರೆಯವರು ಕೂಡ ಇವ್ರನ್ನ ನೋಡಿ ಕಲಿಯೋದಿಲ್ಲ.